ಹೇಳ್ತಾರ ಶಕ್ತಿ ಸಕಲ ಪುರಾಣ ಪ್ರವಚನ ಅಂದ್ರೆ ಆಕಿಗೆ ಒಟ್ಟ ಆಗ್ಬಿಡ್ತಾ ಇದೆ. ಪುರಾಣ ಪ್ರವಚನ ಅಂದ್ರ ಬಾಗಿಲು ಹಾಕಿ ಕಿವ್ಯಾಗ ಹಳ್ಳಿ ಹಾಕೊಂಡು ಕೂತಿದ್ವಿ ಅಂತ ಹೆಣ್ಮಗಳು. ಅವ್ ಗಂಡ ಹೆಂಗಿದ್ದ ಮತ್ತೆ ನೆನಪಿದ್ದಂಗೆ ಇರ್ಬೇಕನ. ಏನ್ ಮಾಡ್ತಿದ್ದ ಊರಾಗ ಪುರಾಣ ಹತ್ರ ಒಂದು ತಿಂಗಳು ಪುರಾಣ ಹಚ್ತಿರು ಊರಾಗ. ಇವಳಿಗೆ ಕದ್ದು 2 ದಿವಸ ಹೋಗ್ಬಾರ ಒಂದಿಷ್ಟು ಮಾತ್ರ ಅವ್ರ ಚೂರು ದಾನ ಧರ್ಮ. ಆ ಹೆಣ್ಮಗಳು ಒಮ್ಮೆ ಏನ್ ಮಾಡ್ಲು, ಒಮ್ಮೆ ಏನಾಯ್ತು ಅಂತಂದ್ರೆ ಲಗ್ನ ಆಗಿ 20 ವರ್ಷ ಆಗಿತ್ತು. ಒಮ್ಮೆ ಏನ್ ಮಾಡ್ಲು, ಹುಗ್ಗಿ ಮಾಡುದು ಗಡಿಯೊಳಗೆ. ಹುಗ್ಗಿ ಹಿಂಗ್ ಮಾಡುದು ಅಂದ್ರೆ ಬಹಳ ಚಂದ ಹುಗ್ಗಿ ಮಾಡುದು. ಹುಗ್ಗಿ ಕುದೀತು, ಒಂದಿಷ್ಟು ಬೆಲ್ಲ ಹಾಕಿದ್ರು, ಒಂದಿಷ್ಟು ತುಪ್ಪ ಹಾಕಿದ್ರು, ಮ್ಯಾಲ ಮುಚ್ಚಿದ್ರು. ಹುಗ್ಗಿ ಕುದ್ದಿತ್ತು. ಆ ಕೆಳಗಿರುವಂತ ಬೆಂಕಿ ಸ್ವಲ್ಪ ಹೊರಗಡೆ ತೆಗೆದು ಹೊರಗಡೆ ಬಂದ್ರು. ಗಂಡ ಕುಂತಿದ್ದ. ರೀ ಸ್ವಲ್ಪ ನಾ ಬಟ್ಟಿ ಒಗ್ಯಾಕ ಕೆರಿ ಹೋಗ್ತೀನಿ, ಬಂದ್ರಕ್ ನಾನು ಇಬ್ರು ಊಟ ಮಾಡೋಣ ಅಂತಂದ್ರು. ಇವ ಮೊದಲು ಹೋಗತ್ತ. ಆಕಿ ಹ್ಯಾಂಗಿದ್ರು ಅಂತಂದ್ರೆ ಯಾರಾದ್ರೂ ಭಿಕ್ಷುಕರು ಬಂದ್ರೆ ದಾನ ಮಾಡ್ತಿರ್ಲಿಲ್ಲ, ಯಾರಾದ್ರೂ ಸಾಧುಗಳು ಬಂದ್ರೆ ದಾನ ನೀಡ್ತಿರ್ಲಿಲ್ಲ. ಆಕಿನ ಪರಿಸ್ಥಿತಿ ಹ್ಯಾಂಗ್ ಮಾಡಿರ್ತಂದ್ರೆ ಯಾರಾದ್ರೂ ಭಿಕ್ಷುಕರು ಬಂದ್ರೆ ಬಡಗಿ ತೋಡ್ ನಿಂದ್ರಕಿ, ಯಾರಾದ್ರೂ ಸಾಧುಗಳು ಬಂದ್ರೆ ಬಡಗಿ ತೋಡ್ ನಿಂದ್ರಕಿ. ಒಂದು ಬೋರ್ಡ್ ವರ್ಷಬೇಕು, ಏನು ನಮ್ಮ ಮನೀಗ ಯಾರು ಬೇಡಾಕ ಏನು ಬರಾಕ್ ಹೋಗ್ಬೇಡ್ರಿ ಅಂತ ಬರ್ತೀವಿ ಬೋರ್ಡ್. ಅಷ್ಟ್ ಹೇಳಿ ಏನ್ ಮಾಡ್ರು, ನಾ ಬಟ್ಟಿ ಒಗ್ಯಾಕಂತ ವಿಚಾರ ಮಾಡ್ಕೊಂಡು ಬಟ್ಟಿ ಒಗ್ಯಾಕ್ ಹೋದ್ರು. ಈ ಕಡೆ ಹೋಗ್ಯಾಳ, ಈ ಕಡೆ ಸಾಧು ಬಂದ ಭವತಿ ಭಿಕ್ಷಾ ಅಂದ ಏತನ. ಭವತಿ ಭಿಕ್ಷಾ ಅಂದ ಏತಂದಾಗ ಎದಿನೇ ಉಳಿತು. ಯಾರ್ದು? ನನ್ನೊಂದು. ಯಾಕಂದ್ರೆ 20 ವರ್ಷಕ್ಕೆ ನಮ್ಮ ಮನೆಗೆ ಯಾರೂ ಬಂದಿಲ್ಲ ತಂದಿದ. ಹೊರಗಡೆ ಬರ್ತಾನ, ಹೊರಗಡೆ ಬೋರ್ಡ್ ನೋಡಿ ಅಡಿ ಹಾಕೊಂಡು ಇರ್ತೀವಿ ನಾವು. ಯಾವ ಬೋರ್ಡ್ ನೋಡಿಲ್ಲ, ನಾ ಈ ಕಡೆ ಅಲ್ಲ, ನಾನು ರಸ್ತೆ ಆಗ್ಯಾರ, ನಾನು ಬಂದಿನಿ, ನನ್ಗೆ ಏನಾದ್ರು ದಾನ ನೀಡೋ ತಂದ. ಆಗ್ಲಂತ ವಿಚಾರ ಮಾಡ್ಕೊಂಡು ಒಳಗೆ ಹೋದ. ನೋಡ್ತಾನ ಹುಗ್ಗಿ ಮಾಡಿವಿ. ಹುಗ್ಗಿ ಸ್ವಲ್ಪ ನೀಡಿರ್ತಾರೆ ಮಗ, ಸ್ವಲ್ಪ ನೀಡಿಲ್ಲ. ಪೂರ್ತಿ ಗಡಿಗೆ ತಂದು ಸುರದ. ಗಡಿಗೆ ಪೂರ್ತಿ ಸುರದ ನಂತರ ನಾನು ಸುರದ್ ಹೇಳ್ತಾನ, ನಾ ನೀಡು ಇದೇ ಲಾಸ್ಟ್, ನೀ ಬರೋದು ಇದೇ ಲಾಸ್ಟ್ ಅಂತ ನಾವು ನೀಡಿ ಕಳಿಸ್ಬಿಟ್ಟ. 5 ನಿಮಿಷನಾಗ ಯಾರು ಬಂದ್ರು? ಹೆಂಡತಿ ಬಂದ್ರು. ಕೈಕಾಲ್ ಮುಖ ತಗೊಂಡ್ರು, ಬಟ್ಟೆ ಹಾಕಲು ಕೈಕಾಲ್ ಮುಖ ತಗೊಂಡ್ರು. ತಕೊಂಡ ಬಳಕ ಒಳಗ್ ನೋಡ್ತಾಳ, ಹುಗ್ಗಿನಿಲ್ಲ. ಸಿಟ್ಟಿಗೆ ಬಂದು ಬೈಯಾಕ್ ಶುರು ಮಾಡುದು. ಹುಗ್ಗಿ ಎಲ್ಲಿ ಕೇಳು ಗಂಡಗ, ಮಗ ನನಗೆ ಗೊತ್ತೇ ಇಲ್ಲ ತಮ್ಮ. ಸಿಕ್ಕಾಬಿಟ್ಟು ಬೈದ್ರು. ಹೆಣ್ಮಕ್ಳು ಸಿಟ್ಟಿಗೆ ಬಂದ್ರ ಗಂಡದರಿಗೆ ಹ್ಯಾಂಗ್ ಬೈದ್ರ ನಮ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತು ಹ್ಯಾಂಗ್ ಬೈದ್ರು ಅಂದ್ರೆ ಏನು ಹೋಯ್ತು, ಸಿಕ್ಕಾಬಿಟ್ಟು ಬೈದ್ರು. ಗಪ್ಪು ಮತ್ತೆ ಅನಿವಾರ್ಯ ತಪ್ಪು ಮಾಡಿತ್ತಲ್ಲ. ಇದೆಲ್ಲ ಆಗ್ಲಾಕ ಮುಂದೆ ಅದೇ ಹಸು ಆಗಿತ್ತು. ಅದ್ರಾಗೆ ಒಂದಿಷ್ಟು ಹಿಟ್ಟು ಹಾಕಿ ಉಪ್ಪು ಹಾಕಿ ಒಂದು ಕಿಚಡಿ ಮಾಡ್ಕೊಂಡು ಊಟ ಮಾಡಿದ್ರು. ಮುಂದೆ 20-30 ವರ್ಷ ಆಗ್ಲಾಕ ವಯಸ್ಸಾಯ್ತು. ಇಬ್ರು ಸತ್ರು. ಎಲ್ಲಿ ಹೋದ್ರು? ಮ್ಯಾಲ ಹೋದ್ರು. ಎಲ್ಲಿ? ಕೈಲಾಸ್ ಹೋದ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿ ಹುಗ್ಗಿ ನೀಡಾಕ್ತಿವಿ. ಅಲ್ಲಿ ಇವ್ರಿಗೆ ಹೋಗೋದು ಊಟ ಕೂಡಿಸ್ರು. ಇವ್ರಿಗೆ ಹುಗ್ಗಿ ನೀಡಿದ್ರು. ಎಲ್ಲರಿಗೆ ಹುಗ್ಗಿ ನೀಡಿದ್ರು, ಇವ್ರಿಗೆ ಹುಗ್ಗಿ ನೀಡಿದ್ರು. ಹುಗ್ಗಿಯಾಗ ಏನ್ ಹೇಳ್ತಾರೆ? ತುಪ್ಪ ನೀಡಾಕ್ ಶುರು ಮಾಡೋದು. ಇವ್ರಿಗೆ ಬಿಟ್ರು, ಮತ್ತವ್ರಿಗೆ ನೀಡಾಕತ್ತು. ಆ ಹೆಣ್ಮಗಳು ಅಲ್ರಿ ಹುಗ್ಗಿ ನೀಡ್ಯಾರ, ತುಪ್ಪ ಯಾಕೆ ನೀಡಲ್ಲ ತಂದ್ರು. ಅವ ಅಂದ, ನಾ ಕೆಳಗೆ ಹುಗ್ಗಿನೇ ದಾನ ಮಾಡೀನಿ, ತುಪ್ಪ ದಾನ ಮಾಡಿಲ್ಲ. ಇಲ್ಲೇ ಹುಗ್ಗಿ ತುಪ್ಪ ಅಕ್ಕಿಯಲ್ಲೂ ನೀ ಯಾವಾಗ ಹುಗ್ಗಿ ದಾನ ಮಾಡಿದ್ರೆ ತಂದ್ರು? ನೀ ಯಾವಾಗ ಹುಗ್ಗಿ ದಾನ ಮಾಡಿದ್ರಿ? ನೀ ಹೋಗಿದ್ರೆ ಕೆರಿಗೆ ಹೋದಕ್ಕರ ಹುಗ್ಗಿ ದಾನ ಮಾಡಿ. ಅವ ಅಂದ, ಅಕ್ಕಿಯಂದ್ರು ಅಲ್ರಿ ತೆರಿಗೆ ಕೆಟ್ಟದ, ಅಲ್ಲೇ ನೆಲ ಮೇಲೆ ತುಪ್ಪಿಟ್ಟು ನೀಡಕ್ ಬರಲ್ಲ ಆತ ಕಲ್ಲರಿ ತಾತ ನಾವು ಹಣಿ ಹೊಡ್ಕೋತೀವಿ. ಇಲ್ಲಿ ಹೇಳಿದ್ರೆ ನಾ ಏನ್ ಮಾಡ್ಲಿ? ಅಲ್ಲೇ ಹುಗ್ಗಿ ಬಿಡೋದಕ್ಕೆ ಮಹಾಭಾರತ ಮಾಡಿದ್ವಿ, ತುಪ್ಪ ನೀಡಿದಕ್ಕೆ ರಾಮಾಯಣ ಮಾಡ್ತೀವಿ ಅಂತ ನಾವು. ನಾ ಹೇಳುವಂತ ವಿಚಾರ ಏನಂತಂದ್ರ, ನಾವು ಇಲ್ಲಿ ಏನ್ ಮಾಡ್ತೀವಿ ಅದೇ ನಮಗ್ ಸಿಗ್ತದ. ಇಲ್ಲಿ ಒಳ್ಳೇದು ಮಾಡ್ರಿ, ಒಳ್ಳೇದು ಸಿಗ್ತದ. ಇಲ್ಲಿ ಕೆಟ್ಟ ಮಾಡಿದ್ರ ಕೆಟ್ಟೆ ಆಗ್ತದೆ. ನಮ್ಮ ತಂದೆ ಈ ಸಂದರ್ಭದಲ್ಲಿ ತಿಳಿಸಿ ಈ ಸಮಾರಂಭಕ್ಕೆ ಆಗುವ